ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಗಳೇನು ಅನ್ನುವಂಥದ್ದನ್ನ ನಾವು ನಿಮಗೆ ವಿವರಿಸ್ತಾ ಇದ್ವಿ. ಮೊದಲ ಪುಟದಲ್ಲಿ ಆರೋಪಿಗಳು ತನಗೆ ಹೇಗೆ ಪರಿಚಯ, ಪವಿತ್ರ ಗೌಡ ಹೇಗೆ ಪರಿಚಯ, ಜೊತೆಗೆ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ನಡುವಿನ ಸಂಬಂಧ ಅದು ಎಷ್ಟು ವರ್ಷಗಳದ್ದು, ಅವ್ರ ಹಿಂದೆ ದಾಖಲಾಗಿದ್ದಂತ ಪ್ರಕರಣ, ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಮೊದಲ ಶೀಟ್ನಲ್ಲಿ. ಸೊ ಎರಡನೇ ಶೀಟ್ಗೆ ನಾವು ಹೋಗೋದಾದ್ರೆ ಇಲ್ಲಿ ಇತರ ಆರೋಪಿಗಳಿಗೂ ದರ್ಶನ್ಗೂ ಇರುವಂತ ಸಂಬಂಧ ಏನು ಅನ್ನುವಂಥದ್ದು ಉಲ್ಲೇಖ ಆಗ್ತಾ ಹೋಗುತ್ತೆ. ಹಾಗೆ ವಕೀಲರು ಮಾತನಾಡ್ತಿದ್ದಾರೆ. ಮಿಕ್ಕಿದ 1 to 16 ಎಕ್ಸಿಬಿಟ್ಸ್ ಏನೋ ಇದೆ. ದರ್ಶನ್ ಪರ ವಕೀಲರು ಬನಿಕೆ ನೋಡ್ಬೇಕು ಏನಾಗ್ತಾರೆ ಅಂತ. ಫುಲ್ ಚಾರ್ಜ್ ಶೀಟ್ ಎಂಟೈರ್ ಅವರು ಎಕ್ಸಿಬಿಟ್ಸ್ ಕೊಟ್ಟಾದ್ಮೇಲೆ ನೋಡ್ಬಿಟ್ಟೆ ಮಾಡೋದು ನಾವು. ಇನ್ನೂ ನೋಡಿಲ್ಲ, ಒಂದು ಚಾರ್ಜ್ ಶೀಟ್ ನೋಡಾದ್ಮೇಲೆ ಹೇಳೋದು, ಅಲ್ಲಿ ತನಕ ನೋಡಿಲ್ಲ ನಾವು. ಇವತ್ತು ನಮಗೆ ಚಾರ್ಜ್ ಶೀಟ್ ಕಾಪಿ ಕೈ ಸೇರಿ. ಹೌದು. ಅದಕ್ಕೆ ಇದು CDR CCTV ಇವೆಲ್ಲವೂ ಸೇರಿದೆಯಾ? ಅದು ಯಾವಾಗ ಸೇರುತ್ತೆ? ಅಲ್ಲ, ಅದು 12th ಕೊಡ್ತೀನಿ ಅಂತ ಹೇಳಿದ್ದಾರೆ SPP ಅವರು. 12th ನಮ್ಗೆ ಕೊಡ್ತಾರೆ. ಅಂದರೆ 3 ದಿನದೊಳಗಾಗಿ. ಹೌದು, ವಿತಿನ್ 12th. ಜಾಮೀನು ಅರ್ಜಿ ಯಾವಾಗ ಎಕ್ಸ್ಪೆಕ್ಟ್? ಅಲ್ಲಿ ನೋಡೋಣ, ಫುಲ್ ಚಾರ್ಜ್ ಶೀಟ್ ಕೊಡಲಿ ಅವರು. ಎಂಟೈರ್ ಚಾರ್ಜ್ ಶೀಟು ಎಕ್ಸಿಬಿಟ್ಸ್ ಏನಿದೆ ಅದನ್ನು ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೋಡ್ಬಿಟ್ಟು ಮಾಡ್ತೀವಿ. ದರ್ಶನ್ ಜೈಲಿಗೆ ಶಿಫ್ಟಿಂಗ್ ಬಗ್ಗೆ ಏನಾದರೂ? ಇಲ್ಲ, ಅದ್ರದ್ದು ಬಗ್ಗೆ ಇನ್ನೂ ಏನು ಇದು ಮಾಡ್ತಾ ಇಲ್ಲ ನಾವು. ಫಸ್ಟ್ ಚಾರ್ಜ್ ಶೀಟ್ ಕೊಡಲಿ, ಆಮೇಲೆ ಮಿಕ್ಕಿದ್ದೆಲ್ಲ. ಅಂದರೆ ಈಗ ಬಳ್ಳಾರಿ ಆಗಿರೋದ್ರಿಂದ ಇಲ್ಲಿಂದ ನೀವು ದರ್ಶನ್ ಒಂದು ವೇಳೆ ಏನಾದರೂ ಡಿಸ್ಕಷನ್ ಮಾಡಬೇಕಂದ್ರೂ ಅಷ್ಟು ದೂರ ಹೋಗ್ಬೇಕಾಗುತ್ತೆ. ಅಲ್ಲ, ನೋಡೋಣ, ಚಾರ್ಜ್ ಶೀಟ್ ಕೊಟ್ಟಾದ್ಮೇಲೆ ಡಿಸ್ಕಷನ್ ಮಾಡೋಕೆ ಹೋಗ್ತೀವಿ. ನೋಡೋಣ, ಚಾರ್ಜ್ ಶೀಟ್ ಕೊಡಲಿ ಫಸ್ಟ್. ಸೊ ಇದು ಅವ್ರ ಪರವಾದಂಥ ವಕೀಲರು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇನ್ನೂ ಚಾರ್ಜ್ ಶೀಟ್ ಪ್ರತಿ ನನಗೆ ಸಿಕ್ಕಿಲ್ಲ, ಅದರಲ್ಲಿ ಇರುವಂಥ ಅಂಶಗಳು ಏನೇನು ಅನ್ನುವಂಥನ್ನ ಕ್ಲಿಯರಾಗಿ ಓದಿ ನಾನು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ, ಮುಂದಿನ ನಮ್ಮ ಹೆಜ್ಜೆ ಹೇಗಿರುತ್ತೆ ಮತ್ತೊಂದು ಅನ್ನುವಂಥನ್ನೆಲ್ಲ ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೇನೆ